ಹೋಗ್ತಿರೋದು ನಮ್ಮ ಅಮ್ಮ ಅವ್ರ ಊರಿಗೆ. ನೀವು ಬೆಂಗಳೂರವ್ರಂತೂ ಗೊತ್ತಲ್ಲ ಯಾವುದು ಫೇಮಸ್ ಅಂತ ಇವಾಗ ಲಾಸ್ಟ್ 1 year 2 years ಅಂತ, ಪೆನುಕೊಂಡ. ಹಾಂ, ಸೊ ಪೆನುಕೊಂಡ ಹತ್ರ, ಪೆನುಕೊಂಡಾಗಿಂದ ಹಿಂದೆನೇ ನಮ್ಮೂರು, ಒಂದು 10 kilometers. ಸೊ 10 kilometers ಮುಂಚೆ ನಮ್ಮ ಅಮ್ಮ ಅವ್ರ ಊರು ಬರುತ್ತೆ. ಸೊ ಹಂಗೆ ಪೆನುಕೊಂಡಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಬಟ್ ನಾನು ಬಂದಿರೋದೇ ಸ್ಯಾಟರ್ಡೆ, ಮತ್ತೆ ನಾಳೆ ಹೋಗ್ಬೇಕಂದ್ರೂ ಬೆಳಗ್ಗೆ ಎಷ್ಟೊಂದು ಜನ ಇರ್ತಾರೆ ಗುರು. ಬೈಕರ್ಸ್ಗೆಲ್ಲ ಅದೊಂದು ಸ್ಪಾಟ್ ಆಗಿಬಿಟ್ಟಿದೆ ಇವಾಗ. ಮುಂಚೆ ರೋಡ್ ಕನ್ಸ್ಟ್ರಕ್ಟ್ ಆಗಿದಾಗ ನಾನು ಊರಲ್ಲಿ ಇದ್ನಲ್ಲ, ಒಂದು ಏನು ತಲೆಯಲ್ಲಿರೋ ಏನು ಕೂಡ ಇರ್ತಿರ್ಲಿಲ್ಲ ಅಲ್ಲಿ, ಅಷ್ಟು ಕಾಲು ಹೊಡಿತಿತ್ತು. ಹೋಗಿ ಆರಾಮಾಗಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋದೆಲ್ಲ ಮಾಡ್ತಾಯಿದ್ವಿ ಒಂದೊಂದು ಸತಿ. ಇವಾಗ ಅಯ್ಯೋ ಉಸಿರಾಡೋಕ್ಕೂ ಜಾಗ ಇಲ್ಲ ಗುರು ಇವಾಗಲ್ಲಿ, ಹಂಗಾಗ್ಬಿಟ್ಟಿದೆ. ವೀಕೆಂಡ್ಸ್ ಬಂದರೆ ಏನಂತೀಯ, ಅಯ್ಯೋ ಕಾರ್ಸು ಬೈಕ್ಸು ಅಯ್ಯಯ್ಯೋ ಎಲ್ಲ ಇರ್ತವೆ ಇವಾಗಲ್ಲಿ. 1 ಗಂಟೆ ಆಗೋಯ್ತು ಟೈಮು, ಯಪ್ಪ ಏನು ಗುರು. ನೋಡೋಣ, ಹೆಲ್ಮೆಟ್ ವೀಡಿಯೋ ನಾನು ಮಾಡ್ತೀನಿ. ಹೆಲ್ಮೆಟ್ ವೀಡಿಯೋ ನಾಳೆ ಅಥವಾ ನಾಳಿದ್ದು ಪಕ್ಕ ಮಾಡ್ತೀನಿ. ಮೋಸ್ಟ್ಲಿ ನಾಳೆ ಮಾಡ್ತೀನಿ, ಯಾಕಂದರೆ ನಾಳೆ ಸೀನಿಕ್ ರೂಟಿಗೆ ಕರ್ಕೊಂಡು ಹೋಗ್ತೀನಿ. ಮತ್ತೆ ಪೆನ್ಕೊಂಡೆಯಿಂದ ಪಾವಗಡಗೆ ಒಂದು ಸತಿ ವೀಡಿಯೋ ಮಾಡಿದ್ನಲ್ಲ 300ರಲ್ಲಿ, ಸೊ ಅದೇ ರೂಟ್ ತೊಗೊಂಡು ಮತ್ತೆ ಹೋಗ್ತೀನಿ. ಬಟ್ ಈ ಸತಿ 250 ಸೊ ಮತ್ತೆ ನಾಳೆ ಮಾಡ್ತೀನಿ. ಐ ಹೋಪ್ ಇಟ್ಸ್ ರೆಕಾರ್ಡೆಡ್ ಅಷ್ಟೇ, ಇಲ್ಲ ಅಂದರೆ ಡಮಾರೆ ನನ್ನ ಕೇಸು. ಮತ್ತೆ ರೀಶೂಟ್ ಮಾಡೋ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ನನಗೆ. ತಣ್ಣ ಗಾಳಿ ಇದೆ, ಏನು ಹೀಟ್ ಏನೋ ಆಗಿಲ್ಲದೆ, ಎರಡೇನು ಬಂದಿಲ್ಲದೆ ರೆಕಾರ್ಡ್ ಆಗಿರಬೇಕು. ಏನು ಹೇಳೋಕ್ಕಾಗಲ್ಲ ಗುರು. ಗೋಪ್ರದು ನಾನು ತಗೋಗಿ ಎತ್ತು ಬಿಸಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಯೂಸ್ ಮಾಡ್ತಿರೋ ಗೋಪ್ರೋ ಹೀರೋ 7 ಬ್ಲ್ಯಾಕ್ ಗೊತ್ತಾ, ಬಂದು 8 ವರ್ಷ ಆಯ್ತು ಇದು ಕ್ಯಾಮ್ರಾ. ನಾನು ತೊಗೊಂಡು 6 ವರ್ಷ ಆಯಿತು. ಬಟ್ ವೀಡಿಯೋಸ್ ಮಾಡೋ ನನಗೆ ಕಾನ್ಫಿಡೆನ್ಸೇ ಇದ್ದಿಲ್ಲ. ಏನು ಮಾಡ್ತೀಯಾ, ಎಲ್ಲರೂ ಮಾಡ್ತಾವ್ರೆ, ನಾವು ಮಾಡಿದ್ರೆ ಏನಿರುತ್ತೆ, ಹಂಗೆ ಅಂದ್ಕೊಂಡಿದ್ದೆ. ಬಟ್ ಅನ್ಕೊಂತಿದ್ದೆ ಏನು ಇವರು ಎಲ್ಲರೂ ಒಂದೇ ಥರ ಹೇಳ್ತವ್ರೆ, ಒಂದೇ ಥರ ವೀಡಿಯೋ ಮಾಡ್ತಾವ್ರೆ ಅಂತ ಅನ್ನಿಸ್ತು. ನಾವು ಯಾಕೆ ಡಿಫ್ರೆಂಟಾಗಿ ಮಾಡ್ಬೋದು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಸ್ವಲ್ಪ ಆ್ಯನಿಮೆ ಕಾನ್ಸೆಪ್ಟ್ಸ್ ಎಲ್ಲ ಹಾಕ್ಬಿಟ್ಟು ಕರೆಕ್ಟ್ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆ್ಯನಿಮೆ ಕಾಂಟೆಂಟ್ ಅಂದರೆ ಅದೇ ಪೆನುಕೊಂಡ 10 15 17 ಏನೋ ಇತ್ತಪ್ಪ ಅದರಲ್ಲಿ. ಅದೇ ಆ್ಯನಿಮೆ ಕಾಂಟೆಂಟ್ ಎಲ್ಲ ಹಾಕಿದ್ರೆ ಹೆಂಗೆ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಅದು ಹಾಕ್ತೀನಿ. ಆ್ಯನಿಮೆ ಮೀನ್ಸ್ ಯೂಸ್ ಮಾಡಿಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವರ್ಕೌಟ್ ಆಯಿತಾ ಅದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಸ್ವಲ್ಪ ದಿವಸ ಮಾಡ್ತೀನಿ. ವರ್ಕ್ ಆಗುತ್ತೋ ಇಲ್ವೋ ಆಮೇಲೆ ಅದ್ರ ಮೇಲೆ ಬಿಟ್ಟಿದ್ದು. ಇಂಜಿನ್ ಪರ್ಫೆಕ್ಟ್ ಟೆಂಪರೇಚರಲ್ಲಿದೆ, ಅವ್ನು ಹಾಕ್ಕೊಂಡು ಎಳೀದೈತೆ ಹಂಗೆ. ತುಂಬ ಜನಕ್ಕೆ ಡೌಟ್ ಇದೆ, ಇದೇನೋ ಫುಲ್ಲು ಕಮ್ಮಿ ಓಡಿಸಿರೋ ಗಾಡಿ ಹಂಗೆ ಅಂತ. ಇಲ್ಲ, 75,000 ಓಡಿದೆ ಇದು ಗಾಡಿ. ಸೊ 75,000 ಓಡಿದ್ರು ಹಿಂಗೆ ಇದೆ. ಇವಾಗ ಟಕ್ಕರ್ ಕೊಡುತ್ತೆ ಗುರು. ಇವಾಗ ಬರೋ 250cc 300cc ಸ್ವಲ್ಪ 400ccಗಳು ಟಕ್ಕರ್ ಕೊಡುತ್ತೆ. ಪಡೆ ಲೈಟ್ ವೇಟ್.
ಹೆಲ್ಮೆಟೇ ಹಾಕಿ ಸಾಯಲ್ಲ ಗುರು. ನಮ್ಗೆ ಅದೇ ಒಂದು ಬೇಜಾರು ಇಂಡಿಯಲ್ಲಿ. ಏನಿಲ್ಲ, ಹೆಲ್ಮೆಟ್ ಹಾಕು ಅಂದರೆ ಯಾವ ಪೊಲೀಸ್ ಇರ್ತಾರೆ, ಯಾವ ಪೊಲೀಸ್ ಹಿಡಿತಾರೆ ಅಂತಾರೆ. ಅದೇ ಫಸ್ಟ್ ಥಾಟ್ ಬರೋದು. ನಿನ್ನ ತಲೆ ಕಾಪಾಡೋಕ್ಕೆ ಗುರು, ನಿನ್ನ ಸೇಫ್ಟಿಗೆ ಹೆಲ್ಮೆಟು. ಅಯ್ಯಯ್ಯೋ, ಹೇಳಿದ್ರು ಅರ್ಥ ಆಗಲ್ಲಪ್ಪ. ನನ್ನ ಪ್ರಕಾರ ಇದೊಂದೇ ಅನ್ಕೊತೀನಿ, ದೊಡ್ಡವರು ಕೇಳೋದಿಲ್ಲ, ವಿಚ್ ಈಸ್ ಯೂಸ್ಫುಲ್. ಯಾಕಂದರೆ ಮಕ್ಕಳು ಹೇಳೋದು, ದೊಡ್ಡವರು ಎಲ್ಲ ಕೇಳೋದಿಲ್ಲ ಅಂತಾರಲ್ಲ, ನಾವೇನು ಹೇಳಿದ್ರು ಕೇಳೋದಿಲ್ಲ ನಮ್ಮ ಅಪ್ಪ ಅಮ್ಮ ಅಂತ. ಸೊ ಆಲ್ಮೋಸ್ಟ್ ಎಲ್ಲರೂ ಒಂದು ಸ್ವಲ್ಪ ಕೆಟ್ಟದು ಅಥವಾ ಅವ್ರಿಗೆ ಗೊತ್ತಿರುತ್ತಲ್ಲ, ಸೊ ಅಂಥದ್ದೇ ಇರುತ್ತೆ. ಬಟ್ ಹೆಲ್ಮೆಟ್ ಹಾಕು ಅನ್ನೋದೊಂದೇ ಅನ್ಕೊತೀನಿ ನನ್ನ ಪ್ರಕಾರ. ಅವ್ರ ಮಕ್ಕಳು ಇರೋದು ಕೇಳಿದೆ ಇರೋದು, ವಿಚ್ ಈಸ್ ಗುಡ್. ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ಹಾಕ್ಬೇಕು ಗುರು, ಎಲ್ಲರೂ ಹೆಲ್ಮೆಟ್ ಹಾಕಿ. ಚಿಕ್ಕವರಾಗಲಿ ದೊಡ್ಡವರಾಗಲಿ, ತಾತ ಅಜ್ಜಿ ಯಾರಾದರೂ ಆಗಿರ್ಬೋದು, ಹೆಲ್ಮೆಟ್ ಹಾಕಬೇಕು. ಆಮೇಲೆ ಸ್ವಲ್ಪ ಜನ ಇರ್ತಾರೆ ಕಮೆಂಟ್ಸಲ್ಲಿ ಹಾಕೋರು, ಗುರು ಯಾವುದು ಹೆಲ್ಮೆಟ್ಟು ಕೆಳಗಡೆ ಮೇಲದ ಅಂತ, ತಲೆ ಮೇಲೆ ಹಾಕ್ಕೊಳ್ಳೋದೆ ಆಯಿತಾ. ಹ್ಞೂ, ಕ್ಲಾರಿಟಿ ಇರಬೇಕು ಇಷ್ಟು ಮಾತ್ರ. ಇಲ್ಲ ಅಂದರೆ ಈ ಕಾಲೇಜ್ ಹುಡುಗರು ಹುಡುಗಿರೋ ಅಯ್ಯಪ್ಪ, ಅದು ಎಲ್ಲಿಂದನೋ ಸ್ಟಾರ್ಟ್ ಆಗಿ ಕನ್ವರ್ಸೇಷನ್ ಎಲ್ಲಿಗೋ ಎಂಡ್ ಆಗಿಬಿಡುತ್ತೆ ಕಮೆಂಟ್ ಸೆಕ್ಷನಲ್ಲಿ. ಎಷ್ಟೋ ದೂರ ಇದೆ ನಮ್ಮೂರು. ಹಾಂ, ಇದೆ 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 ಚಾಕರ್ಲಪಲ್ಲಿ. ಹಾಂ, ಇಲ್ಲಿಂದ ಲೆಫ್ಟ್ದಾಗ ಹೋಗ್ಬೇಕಪ್ಪ ನಾವು. ಲೆಫ್ಟ್ ಅಂದರೆ ಇನ್ನೊಂದು 3-4 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಏನೋ ಇದು ಹಿಂಗಾಗ್ಬಿಟ್ಟಿದೆ. ಇದೇನೋ ಫ್ಲೈಓವರ್ ಮಾಡ್ತವ್ರೆ, ಇದು ಮುಗಿಸೋ ಅಷ್ಟರಲ್ಲಿ ಇನ್ನೊಂದೆರಡು ಗೌರ್ಮೆಂಟ್ ಚೇಂಜ್ ಆಗ್ತವೆ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಒಂದು. ಸೊ ತುಂಬ ಸತಿ ಅಲ್ಲಿ ಯಾಕಡೆ ಬರ್ತಿದ್ಯಣ್ಣ. ಈ ಊರುಗಳಿಗೆ ಬರ್ಬೇಕಂದ್ರೆ ಭಯ ಆಗುತ್ತೆ ಗುರು. ಒಂದು 10 ನಾಯಿಗಳಿರ್ತವೆ. ಯಾವಾಗ ಯಾವ್ದು ಎಗರ್ಬಿಡುತ್ತೆ ಅಂತಾನೆ ಭಯ ನನಗೆ. ಸ್ಪೀಡ್ ಬ್ರೇಕರ್ ಬೇಜಾನ್ ಹಾಕಿದ್ದಾರೆ. ನೋಡ್ಕೊಂಡು ಹೋಗೋಣ. ಊರಲ್ವಾ, ಯಾರು ಇಷ್ಟು ಹಿಂಗೆ ಬರ್ತಾರೆ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಹೋಗ್ತಾ ಇರ್ತಾರೆ. ಎಲ್ಲಾದ್ರೂ ನಿಲ್ಲಿಸ್ಬೇಕಲ್ವಾ, ನಿಲ್ಲಿಸ್ಬಿಟ್ಟು ಕ್ಯಾಮ್ರಾಗೆಲ್ಲ ತೆಗಿಬೇಕು. ಇಲ್ಲ ಅಂದರೂ ಅಯ್ಯಪ್ಪ, ಮನುಷ್ಯರನ್ನ ಯಾವತ್ತೂ ನೋಡೇ ಇಲ್ಲ, ಹಂಗೆ ನೋಡ್ಬಿಡ್ತಾರೆ. ಅಲ್ಲಿ ನಿಲ್ಸೋಣ ಬನ್ನಿ, ಅಲ್ಲಿ ಇದೆ ಜಾಗ, ಯಾರೂ ಬರೋದಿಲ್ಲ. ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ಬಿಚ್ಚಿಟ್ಬಿಟ್ಟು ಆರಾಮಾಗಿ ಹೋಗೋಣ ಊರೊಳಗಡೆ. ಆದಷ್ಟು ಟೆನ್ಷನ್ ಕಮ್ಮಿ ಮಾಡ್ಕೋಬೇಕು. ಇಲ್ಲ ಅಂದರೆ ಅಷ್ಟೇ.